ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಮಗೆ ತರೀಕೆರೆಗೆ ಟ್ರಾನ್ಸ್ಫರ್ ಆಗಿರೋದು ನೀವು ಹೋದ ವ್ಲಾಗಲ್ಲಿ ನೋಡಿದ್ದೀರಾ. ನಿಮಗೆಲ್ರಿಗೂ ಬಹಳ ಖುಷಿಯಾಗಿದೆ. ಬಹಳಷ್ಟು ಜನ ತರೀಕೆರೆಯವರು ಕೂಡ ಕಮೆಂಟ್ ಮಾಡಿದ್ರಿ. ನನಗೂ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತರೀಕೆರೆಯಲ್ಲಿ ಕೂಡ ಇದ್ದಾರೆ ಅಂತ ಗೊತ್ತಾಗಿ ನಾವು ಈಗ ನಮ್ಮ ತಾಯಿ ಮನೆಯಿಂದ ಅತ್ತೆ ಮನೆಗೆ ಬಂದಿದ್ದೀವಿ, ಶಿವಮೊಗ್ಗಕ್ಕೆ. ಸ್ವಾತಿಗೆ ಪಿಕ್ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ. ಆನ್ ದ ವೇ ಅವಳಿಗೆ ಪಿಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಅವಳಂತೂ ಚರಿತಿಗೆ ನೋಡೋಕ್ಕೆ ತುಂಬ ಈಗರ ಕಾಯ್ತಾ ಇದ್ಲು. ಸೊ ಫಸ್ಟಿಗೆ ಚರಿತನ ಅವಳೇ ಮೀಟ್ ಮಾಡಿದ್ದು. ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ. ಕೊಡು ಕೊಡು ಚರಿತು. ಓಯ್ ಚರಿತು, ಪಪ್ಪಿದೆ ಬೇಟು, ದಾದಿನ ಪಪ್ಪಿದೆ ಬೇಟು, ದಾದಿನ ಪಪ್ಪಿದೆ. ದಿನ ನನಗಿಲ್ಲಿ ನೋಡಿದವರೆಲ್ಲರೂ ಭಾಳ ತೆಳ್ಳಗಾಗಿದೆ ಅಂತ ಹೇಳ್ತಿದ್ದಾರೆ. ನೀವು ಕೂಡ ಬಹಳ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ವೆಯ್ಟ್ ಲಾಸ್ ಜರ್ನಿ, ವೆಯ್ಟ್ ಲಾಸ್ ಡಯಟ್ ಎಲ್ಲ ಹೇಳಿ ಅದ್ರ ಬಗ್ಗೆ ಅಂತ. ಅದ್ರ ಬಗ್ಗೆ ನಾನೊಂದು ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದು ನೋಡಿದ್ರೆ ನಿಮ್ಗೆ ಐಡಿಯಾ ಸಿಗ್ಬೋದು. ಕಾರ್ತಿಕ್ ಇಲ್ಲಿಂದನೇ ಆಫೀಸಿಗೆ ಓಡಾಡ್ತಿದ್ದಾರೆ. ಮಳೆಯಲ್ಲಿ ಸ್ವಲ್ಪ ಜರ್ನಿ ಲಾಂಗ್ ಆಗ್ತಾಯಿದೆ. ಬಟ್ ಸ್ಟಿಲ್ ಬೇರೆ ದಾರಿ ಇಲ್ಲ. ಇನ್ನು ಮನೆ ಫಿಕ್ಸ್ ಆಗೋವರೆಗೂ, ಮನೆ ಹುಡುಕಿ ಸೆಲೆಕ್ಷನ್ ಆಗೋವರೆಗೂ ಇಲ್ಲಿಂದನೇ ಓಡಾಡಬೇಕು. ಚರಿತ್ ಕೆಳಗಡೆ ಹೋಗಿದ್ದಾನೆ ತಾತನ ಜೊತೆ ಬಾಯ್ ಮಾಡೋದಕ್ಕೆ ಕಾರ್ತಿಕ್. गुंडो खाने चिपना रेडी मना ये काय करा कुछ मत के वो आगे जे दादा पर खाए मा ಸ್ವಾತಿ ಸಂದೀಪು ಆಫೀಸ್ ಮುಗಿಸ್ಕೊಂಡು ಬೋಂಡ, ಬಜ್ಜಿ ಮತ್ತು ಚಿರ್ಮೂರೆಲ್ಲ ತೊಗೊಂಡು ಬಂದಿದ್ರು. ಸೊ ಎಲ್ಲರೂ ತಿಂದು ಈಗ ವಾಪಸ್ ಹೋಗ್ತಾ ಇದ್ದಾರೆ ಭದ್ರಾವತಿಗೆ, ಅವ್ರ ಮನೆಗೆ. ಚರಿತ್ನ ನೋಡೋಕ್ಕೆ ಅಂತ ಸಂದೀಪ್ ಕೂಡ ಬಂದಿದ್ದರು. ಸಂದೀಪಿಗೆ ಚರಿತ್ ಅಂದರೆ ಬಹಳ ಇಷ್ಟ. ಬಟ್ ಸಂದೀಪ್ ಹತ್ರ ಹೋಗೋಕ್ಕೆ ಹೆದರ್ತಾನವನು. ಇನ್ನೂ ಅಡ್ಜಸ್ಟ್ ಆಗಿಲ್ಲ, ಯಾಕೋ ಸ್ವಲ್ಪ ಅಳ್ತಾನೆ. ಇನ್ಮೇಲೆ ಇಲ್ಲ ಇರ್ತೀವಲ್ಲ, ಬೇಗ ಅಡ್ಜಸ್ಟ್ ಆಗ್ತಾನೆ. ಬಾಯ್ ಬಾಯ್. ಎಲ್ರಿಗೂ ನಾವು 400 ಕಿಲೋಮೀಟ್ರ್ ದೂರದಿಂದ 40 ಕಿಲೋಮೀಟ್ರ್ ಹತ್ರಕ್ಕೆ ಬಂದಿದ್ದೀವಿ ಅನ್ನೋ ಅಷ್ಟು ಖುಷಿ ಇದೆ. ಬಟ್ ಸ್ಟಿಲ್ ಶಿವಮೊಗ್ಗ ಸಿಟಿಗೆ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಕೂಡ ಒಂದು ಫೀಲ್ ಇದೆ. ಏನು ಮಾಡೋಕ್ಕಾಗಲ್ಲ, ಅತಿ ಆಸೆ ಪಡೋಕ್ಕೆ ಹೋಗ್ಬಾರ್ದಲ್ವ. ಇಲ್ಲಿ ಇಟ್ಸ್ ಓಕೆ. ನಾನು ವೆಯ್ಟ್ ಲಾಸ್ ರೂಟೀನಲ್ಲಿ ತೋರಿಸಿದ ಹಾಗೇ ಇಲ್ಲಿ ಬಂದ್ರೂ ನಾನು ನನ್ನ ವರ್ಕೌಟ್ ರೂಟೀನ್ನ ಫಾಲೋ ಮಾಡ್ತಿದ್ದೀನಿ. ಎವ್ರಿ ಡೇ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಸೈಸಸ್ ಮಾಡ್ತಿರ್ತೀನಿ. ಕೆಲವೊಂದು ಸಲ ಮೆಡಿಟೇಷನ್, ಕೆಲವೊಂದು ಸಲ ಯೋಗ, ಇನ್ನು ಕೆಲವೊಂದು ಸಲ ಏರೋಬಿಕ್ಸು, ಇನ್ನು ಕೆಲವೊಂದು ಸಲ ಎಕ್ಸಸೈಸಸ್ಸು, ಈ ರೀತಿ ಮಾಡ್ತಿರ್ತೀನಿ. ಮಾಡುವಾಗ ಅಲ್ಲಿ ನಾನು ಟಿ ವಿ ನೋಡ್ಕೊಂಡು ಮಾಡ್ತಿರ್ತಿದ್ದೆ. ಬಟ್ ಇಲ್ಲಿ ಹೊರಗಡೆ ಎಷ್ಟು ಚೆನ್ನಾಗಿದೆ, ಬಾಲ್ಕನಿಯಲ್ಲಿ ಎಕ್ಸಸೈಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ನಾನು ಕಿವಿಯಲ್ಲಿ ಈ ಕೂಕು ಎಫ್ ಎಮ್ಮಲ್ಲಿ ಯಾವುದಾದ್ರೂ ಒಂದು ಆಡಿಯೋ ಬುಕ್ನ ಪ್ಲೇ ಮಾಡಿಕೊಂಡು ಕೇಳಿಸ್ಕೊಂತ ಎಕ್ಸಸೈಸ್ ಮಾಡ್ತೀನಿ. ಪಾಸಿಟಿವಿಟಿ ಬುಕ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ನಾನೀಗ ಸದ್ಯಕ್ಕೆ ಅಟಾಮಿಕ್ ಹ್ಯಾಬಿಟ್ಸ್ ಅನ್ನೋದೊಂದು ಬುಕ್ ಓದ್ತಿದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಹ್ಯಾಬಿಟ್ಸ್ ಎಷ್ಟು ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ, ನಮ್ಮ ಲೈಫನ್ನೇ ಹೆಂಗೆ ಚೇಂಜ್ ಮಾಡುತ್ತೆ ಒಂದು ಚಿಕ್ಕ ಹೊಸ ಹ್ಯಾಬಿಟ್ಟು ಅನ್ನೋದು ಈ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಫುಲ್ ಬುಕ್ ಮುಗಿಸಿದ ಮೇಲೆ ನಿಮ್ಗೆ ಹೇಳ್ತೀನಿ ಹೇಗಿತ್ತು ಅಂತ. ನಿಮಗೂ ಕೂಕು ಎಫ್ ಎಮ್ ಬಗ್ಗೆ ಇನ್ನೂ ಬಹಳಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ, ಇಂಟ್ರೆಸ್ಟ್ ಇದ್ದವ್ರಿಗೆ ಹೆಲ್ಪ್ ಆಗ್ಬೋದು ಅಂತ. ನನಗೆ ಪರ್ಸ್ನಲಿ ಬುಕ್ಸ್ ಓದೋದು ಅಂದರೆ ತುಂಬ ಇಷ್ಟ. ಬಟ್ ಈಗಂತೂ ಟೈಮೇ ಆಗೋದಿಲ್ಲ, ಮಗು ಎಲ್ಲ ಇಟ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಬುಕ್ ಓದೋ ಥರ ಇದ್ದರೆ ಚೆನ್ನಾಗಿರುತ್ತಲ್ವಾ. ಪರಮಾಣು ಅಭ್ಯಾಸಗಳು, ಸಣ್ಣ ಬದಲಾವಣೆಗಳು ಮತ್ತು ಕೆಲವು ಅದ್ಭುತ ಫಲಿತಾಂಶಗಳು.
ಸೊ ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಾವು ಯಾವುದೇ ಬುಕ್ ಸೆಲೆಕ್ಟ್ ಮಾಡಿಕೊಂಡ್ರು ಕುಕು ಎಫ್ ಎಮ್ಮಲ್ಲಿ ಕನ್ನಡದ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡ್ರೆ ಕನ್ನಡದಲ್ಲಿ ಅವರೇ ಬುಕ್ ಓದ್ತಾ ಇರ್ತಾರೆ. ನಾವು ಜಸ್ಟ್ ಕೇಳಿಸ್ಕೊಂಡು ನಮ್ಮ ಪಾಡಿಗೆ ನಾವು ಕೆಲಸಗಳು ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ವರ್ಕೌಟ್ ಮಾಡ್ತಾ ಕೇಳಿಸ್ಕೊತಾ ಇದ್ದೀನಿ. ಅದೇ ರೀತಿ ನೀವು ಬಟ್ಟೆ ಮಡಿಸಿಡ್ತಾ, ಹಾಗೆಯೇ ಅಡುಗೆ ಮಾಡ್ತಾ, ಬೇರೆ ಏನೇ ಟ್ರಾವೆಲ್ ಮಾಡ್ತಾ, ಎಸ್ಪೆಷಲಿ ಟ್ರಾವೆಲ್ ಮಾಡ್ತಾ ತುಂಬ ಟೈಮ್ ಸಿಗುತ್ತೆ ನಮಗೆ ಬುಕ್ ಓದೋದಕ್ಕೆ. ಸೊ ಕೇಳಿಸ್ಕೊತ ನಾವು ನಮ್ಮ ಕೆಲಸಗಳು ಮಾಡ್ಕೊತ ಹೋಗ್ಬೋದು. ನಿಮಗೂ ಬುಕ್ ಓದೋಕ್ಕೆ ಆಸೆ ಇದೆ, ಬಟ್ ಟೈಮ್ ಇಲ್ಲ, ಅಥವಾ ಬುಕ್ ಓದೋಕ್ಕೆ ಅಂತ ಶುರು ಮಾಡಿದ್ರೆ ನಿದ್ದೆ ಹೋಗ್ಬಿಡ್ತೀರಾ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದ್ದವ್ರಿಗೆ ಇದು ಕುಕು ಎಫ್ ಎಮ್ಮು ಹೇಳಿ ಮಾಡಿಸ್ತಾಗಿದೆ. ಬಹಳಷ್ಟು ಜನ ಪಾಸಿಟಿವಿಟಿ ಬಗ್ಗೆ ವಿಡಿಯೋ ಮಾಡಿ, ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರಿ. ನನಗೆ ಈ ಪಾಸಿಟಿವಿಟಿ ಬರೋದು, ಹಾಗೆಯೇ ಹೇಗೆ ಇದರಿಂದ ಎಲ್ಲ ಹೊರಗೆ ಬರೋದು, ಮೆಂಟಲ್ ಪೀಸ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಗೊತ್ತಾಗೋದು ಈ ಥರ ಬುಕ್ಸ್ ಓದಿನೇ. ಮನೆಯಲ್ಲೇ ಕುತ್ಕೊಂಡು ಹೊಸ ಹೊಸ ವಿಷಯದ ಬಗ್ಗೆ ತಿಳ್ಕೊಬೋದು ನಾವು. ರಿಚ್ ಡ್ಯಾಡ್, ಪೋರ್ ಡ್ಯಾಡ್, ಇಕಿಗೈ, ಸೈಕಾಲಜಿ ಆಫ್ ಮನಿ, ಇದೆಲ್ಲ ಈಗೀಗ ತುಂಬ ಪಾಪ್ಯುಲರ್ ಆಗಿರೋವಂಥ ಬುಕ್ಸ್. ಇಂಥ ಬುಕ್ಸ್ನ ನೀವು, ಫೇಮಸ್ ಬುಕ್ಸ್ನ ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡದಲ್ಲಿ ಕೇಳ್ಬೋದು. ಈ ಆ್ಯಪಲ್ಲಿ 5,000ಕ್ಕಿಂತ ಹೆಚ್ಚು ಗಂಟೆಗಳಗಟ್ಟಲೆ ಕಂಟೆಂಟ್ ಲೈಬ್ರರಿ ಇದೆ. ಈ ಆ್ಯಪಿಗೆ 4.5 ಸ್ಟಾರ್ ರೇಟಿಂಗ್ ಇದೆ ಆ್ಯಪ್ ಸ್ಟೋರಲ್ಲಿ ಮತ್ತು ಪ್ಲೇಸ್ಟೋರ್ ಎರಡರಲ್ಲೂ ಕೂಡ. ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜು 399 ರುಪೀಸು. ನೀವು ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ ಕುಕು ಎಫ್ ಎಮ್ ಅವರು BBK 50 ಅನ್ನೋ ಕೂಪನ್ ಕೋಡ್ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ 50% ಆಫ್ ಸಿಗುತ್ತೆ, ಅಂದರೆ 199 ರುಪೀಸ್ ಪರ್ ಇಯರ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೋದು. ನಾವು ಯಾವುದಕ್ಕೋ ಖರ್ಚು ಮಾಡ್ತೀವಿ, ದಿನಕ್ಕೆ 55 ಪೈಸೆ ಖರ್ಚು ಮಾಡಿ ಇಷ್ಟೊಂದು ಇನ್ಫಾರ್ಮೇಷನ್ ತಿಳ್ಕೊಬೋದು. ಕೆಲಸ ಮಾಡ್ತಾ ಈ ರೀತಿ ಎಲ್ಲ ಕಲಿಬೋದು ಹೊಸ ಹೊಸ ಇನ್ಫಾರ್ಮೇಷನ್. ನಾನು ಪ್ರತಿ ಸತಿ ಇದರಲ್ಲಿ ಯಾವುದಾದ್ರೂ ಬುಕ್ ಓದಿದ್ರೆ ಅದನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಇಷ್ಟ ಆಗಿದ್ದರೆ 10% ಹ್ಯಾಪಿಯರ್ ಅನ್ನೋ ಒಂದು ಬುಕ್ ಓದಿದೆ ನಾನು ಇದರಲ್ಲಿ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಅದನ್ನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಈ 50% ಆಫ್ ಏನಿದೆ, BBK 50 ಅನ್ನೋ ಕೋಡ್ ಯೂಸ್ ಮಾಡಿದ್ರೆ ಸಿಗುತ್ತಲ್ಲ ನಿಮಗೆ, ಅದು ಮೊದಲ 250 ಯೂಸರ್ಸ್ಗೆ ಮಾತ್ರ ಸಿಗೋದು. ಸೊ ಡೋಂಟ್ ಫರ್ಗೆಟ್ ಟು ಚೆಕ್ ಔಟ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ನನ್ನ ವರ್ಕೌಟ್ ಮುಗಿದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಕೆಳಗಡೆ ಹೋಗ್ತೀನಿ. ಕೆಳಗಡೆ ಅತ್ತೆ ಆಲ್ರೆಡಿ ಎದ್ದು ಅವರು ಕೂಡ ಯೋಗ ಮಾಡ್ತಾರೆ. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈ ತಿಂಗಳ 19ರವರೆಗೆ ನಾಮಪತ್ರ ಸಲ್ಲಿಸಬಹುದಾಗಿದೆ. ಮುಂದಿನ ತಿಂಗಳು ಆಗಸ್ಟ್ 6ರಂದು ಉಪರಾಷ್ಟ್ರಪತಿ ಚುನಾವಣೆ ನಡೆಯಲಿದೆ. ಸಂಸತ್ತಿನ ಉಭಯ ಸದನಗಳ ಸದಸ್ಯರನ್ನೊಳಗೊಂಡ ಎಲೆಕ್ಟೋರಲ್ ಕಾಲೇಜಿನ ಸದಸ್ಯರು ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಿದ್ದಾರೆ. 16ನೇ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಜ್ಯಸಭೆಯ 233 ಚುನಾಯಿತ ಸದಸ್ಯರು, 12 ನಾಮಪತ್ರಗೊಂಡ ಸದಸ್ಯರು ಹಾಗೂ ಲೋಕಸಭೆಯ 543 ಚುನಾಯಿತ ಸದಸ್ಯರನ್ನು ಎಲೆಕ್ಟೋರಲ್ ಒಳಗೊಂಡಿದೆ. ಸಂಸತ್ತಿನ ಉಭಯ ಸದನಗಳ ಒಟ್ಟು 727 ಸದಸ್ಯರನ್ನು ಎಲೆಕ್ಟೋರಲ್ ಒಳಗೊಂಡಿದೆ. ಹಾಲಿ ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು ಅವರ ಅಧಿಕಾರಾವಧಿ ಮುಂದಿನ ತಿಂಗಳ 10ರಂದು ಅಂತ್ಯಗೊಳ್ಳಲಿದೆ. ಅತ್ತೆ ರೇಡಿಯೋ ಕೇಳ್ತಾ ತಿಂಡಿ ರೆಡಿ ಮಾಡ್ತಿರ್ತಾರೆ. ನಾನು ಹೋಗಿ ಏನಾದರೂ ಕಟ್ಟಿಂಗ್ ಇದ್ದರೆ ಹೆಲ್ಪ್ ಮಾಡ್ತೀನಿ. ಹಾಗೆ ರೊಟ್ಟಿ ಚಪಾತಿ ಏನಾದರೂ ಇದ್ದರೆ ಉಚ್ಕೊಡ್ತೀನಿ. ಇಬ್ಬರು ಸೇರಿ ಮಾಡಿದ್ರೆ ಬೇಗ ಕೂಡ ಆಗುತ್ತೆ, ಹಾಗೆ ಟೈಮ್ ಪಾಸ್ ಕೂಡ ಆಗುತ್ತೆ ಮಾತಾಡ್ಕೊಂಡು ಮಾಡಿದ್ರೆ ಅಂತ. ಆರಾಮ ಆಂಟಿ? ವಾಕಿಂಗಾ ಇಲಿ ಸೊಳ್ಳಿ ನೋಡ ಜೋನ್ಗೆ ಹಿಂಗ ಕ್ರಿಮಿಕೀಟಗಳ ಸಂತಾನ ಬೆಳೆದು ರೋಗ ರುಜಿನ ಬರ್ತದ. ಅಷ್ಟೇ ಅಲ್ಲ, ಇದರ ಜೋಡಿ ನಗರದ ಸೌಂದರ್ಯ ಸಹಿತ ಕೆಡ್ತದೆ. ಗರ್ಭದ ನಿರ್ವಹಣೆಯಲ್ಲಿ ಸಾರ್ವಜನಿಕರ ಪಾತ್ರ ಅನಿವಾರ್ಯ. ಇವತ್ತು ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ, ಅಕ್ಕಿ ರೊಟ್ಟಿ. ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿ ನಮಃ. ಓಂ ಶ್ರೀ ಅಷ್ಟಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಕಾಳಿ ನಮಃ. ಅತ್ತೆ ಯಾವಾಗಲೂ ಅವ್ರನ್ನವರು ಬ್ಯುಸಿಯಾಗಿ ಇಟ್ಕೊಂಡಿರ್ತಾರೆ. ನಿಮಗೆ ಇಲ್ಲೊಂದು ಫೋಟೋ ಅಟ್ಯಾಚ್ ಮಾಡ್ತೀನಿ. ಇದರಲ್ಲಿ ನಾನು ಒಂಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಟ್ರೆಡಿಷ್ನಲ್ ಡ್ರೆಸ್ಸು. ನೀವು ನೋಡಿರ್ತೀರ ಅನಿಸುತ್ತೆ. ಆ ಡ್ರೆಸ್ನ ಅವರು ಫ್ರಮ್ ಸ್ಕ್ರ್ಯಾಚ್ ಕೈಯಲ್ಲೇ ಹೊಲಿದು ಹಾಕ್ತಿದ್ದಾರೆ. ಎಂಬ್ರಾಯ್ಡ್ರಿ ವರ್ಕ್ ಟೈಪು, ಕನ್ನಡಿ ಇಟ್ಟು ಕನ್ನಡಿಗೆಲ್ಲ ಡಿಸೈನ್ ಮಾಡಿ ಈ ರೀತಿ ಒಂದು ಡ್ರೆಸ್ ರೆಡಿ ಮಾಡ್ತಿದ್ದಾರೆ.
ನನಗೆ ಅವರಷ್ಟು ಚೆನ್ನಾಗಿ ಹಾಕಕ್ಕೆ ಬರೋದಿಲ್ಲ. ಅವಾಗ ಚಿಕ್ಕವಳಿದ್ದಾಗ ಸ್ವಲ್ಪ ಕಲಿತಾ ಇದ್ದೆ, ಬಟ್ ಅದು ಟಚ್ ಹೋಗ್ಬಿಡ್ತು. ಜಸ್ಟ್ ಮಿರರ್ನ ಅಟ್ಯಾಚ್ ಮಾಡೋಕ್ಕೆ ಗಮ್ ಹಚ್ಚಿ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ. ಇದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಆಗಿ ಹೇಗೆ ಮಾಡ್ತಾರೆ ಅಂತ ಕಲಿಬೇಕು ಅಂತ ಆಸೆ ಇದ್ದರೆ ಹೇಳಿ, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ಅದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. 3 ಕಲರ್ ಅಲ್ಲ, ಬ್ಲ್ಯಾಕು, ರೆಡ್ಡು, ಎಲ್ಲೋ ಬರಲ್ಲ, ಇಷ್ಟೇ ಎಲ್ಲೋ, ಗ್ರೀನ್, ಬ್ಲ್ಯಾಕ್ ಇಲ್ಲಿ ಇದು ಸುತ್ತ ಬ್ಲ್ಯಾಕ್ ಅಂಡ್ ವೈಟ್, ಗ್ರೀನ್ ಇದೆ, ವೈಟು, ಬ್ಲ್ಯಾಕು, ವೈಟು, ಎಲ್ಲೋ, ರೆಡ್ಡು, ಗ್ರೀನ್, ಆಮೇಲೆ ಗ್ರೀನ್. ಇಷ್ಟರಲ್ಲೇ ಎಲ್ಲ ಆಗೋದು ಕೆಲಸ. ಗಿರುಪಪ್ಪು ಏನು ಕಲ್ತ್ಕೊಂಡಿದ್ದು ಯಾರ ಹತ್ರ? ದಾದಿಗೆ ಕಲ್ತಿದ್ದೀನಿ. ದಾದಿಯಿಂದನೇ ನಾವೆಲ್ಲ ಕಲ್ತಿದ್ವಿ. ನಾನು ಕಲ್ತಿದ್ದು ದಾದಿಯಿಂದನೇ. ನಾನು ಅವಾಗ ಡಿಗ್ರಿ ಆಗಿತ್ತು. ಅವಾಗ ಸ್ವಲ್ಪ ದಿನ ಡೆಲ್ಲಿಗೆ ಹೋಗಿ ಸಾರಿ ನೀಟ್ ಬರ್ತಿದ್ದೀನಿ. ಅವಾಗ ಅವರು ಕಲ್ತಿದ್ರು, ಇವರು ಕಲ್ತಿದ್ರು. ಅನಿಬೈನೂ ಹಾಗೆ ದಾದಿ ಹತ್ರನೇ ಕಲ್ತಿದ್ದಿಲ್ಲ. ಅವ್ರು ಹಾಕಿರ್ತಿದ್ರಲ್ಲ, ನಾವು ಹೋಗಿ ಹಾಕಿದ್ವಿ. ಅವ್ರು ಹಾಕಿ ಏನು ಮಾಡೋರು, ಕೊಡೋರು ಅವರಿಗೆ ಅವರೇನೋ ಬಿಡುವ ಟೈಮಲ್ಲಿ ಮಾತ್ರ ಹಾಕೊಳ್ತಾ ಇದ್ರು. ಅವರಿಗೆಲ್ಲ ಅಷ್ಟೆಲ್ಲ ಹಾಕ್ಲಿಕ್ಕೆ ಟೈಮ್ ಇರಬೇಕಲ್ಲ. ದಾದಿಗೆ ಆರಾಮ ಇರ್ತಿರ್ಲಿಲ್ಲ. ಸ್ವಲ್ಪ ಮಾಡಿ ಬೆಂದಿಗೆ ಯಾರಿಗಾದ್ರೂ ಇದ್ರೆ ತಂಗಿಯರಿಗೆ, ಅಕ್ಕಂಗೆ ಸ್ಟಿಚ್ ಮಾಡಿರೋದು. ಕುಕ್ಕು ಮಾಡ್ಕೊಂಡಿರೋದು. ಇನ್ನೊಂದಿದೆ, ಅದಕ್ಕೆ ವೈಟ್ ಕಟ್ಟ ಮಾಡಿರೋದು ಅಂತ ಹೇಳ್ತಾರೆ. ಅದನ್ನು ಮಾಡಬೇಕು. ಅದನ್ನು ಕೈಯಿಂದ ಇದು ಮಾಡಿಕೊಂಡು ಮಲೆಬಟ್ಟೆ ಅಂತ ಹೇಳ್ತಾರೆ, ವೈಟ್ ಕಲರ್. ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡು, ಅದನ್ನು ಮಿಡ್ಲಲ್ಲಿ ಇನ್ನೊಂದು ಕಟ್ ಮಾಡಿ ಅದನ್ನು ಫೋಲ್ಡ್ ಮಾಡ್ಕೊಂಡು ಹಿಂಗೆ ಮಾಡಿ ದಾರದಿಂದ ಎಲ್ಲ ಹಾಕಬೇಕು. ಎಲ್ಲ ಸೂಜಿಯಿಂದ ಹಿಂಗೆ ಮಾಡಿ ಹಾಕೋದಿಲ್ಲ. ಅವಾಗ ಇದೆಲ್ಲ ಕೈಯಿಂದನೇ ಹೊಲಿತಾ ಇದ್ರು. ಆಮೇಲೆ ಒಬ್ಬರು ಇವರಿದ್ರು, ದರ್ಜಿ ಹೊಲಿಯೋರು. ಅವರೊಬ್ಬರು ಮಾತ್ರ ಗೊತ್ತವರಿಗೆ ಹೊಲಿಲಿಕ್ಕೆ. ಅವ್ರು ಹೊಲ್ಕೊಟ್ಟಾಗ ಅವಾಗಿನ ಕಾಲದಲ್ಲಿ ದುಡ್ಡು ಇರಲಿಲ್ವಲ್ಲ, ಅವ್ರಿಗೆ ಅಕ್ಕಿ ಇರಲಿಲ್ಲ. ಅಕ್ಕಿನೋ ರಾಗಿನೋ ಏನಾದರೂ ಕೊಟ್ಟು, ಭತ್ತ ಏನಾದರೂ ಕೊಟ್ಟು ಹೊಲಿಸ್ಕೊಡೋರು. ಅವರೆಲ್ಲ ಉದ್ರಿ ಟೈಪ್ ಮಾಡಿಕೊಡೋರು ಇವರಿಗೆ. ಆಮೇಲೆ ಅವ್ರಿಗೆ ಭತ್ತ ಗಿತ್ತ ಬಂದಾಗ ಬಂದು ಅವ್ರು ತೊಗೊಂಡೋರು. ಹಾಗೆ ಎಲ್ಲ ಅವಾಗೆಲ್ಲ ಅದೇ ಬಾರ್ಟರ್ ಸಿಸ್ಟಮ್ ಟೈಪ್. ಅವ್ರಿಗೆ ಆ ಕೆಲಸ ಮಾಡ್ತಾರೆ, ಆ ಕೆಲಸ ಮಾಡ್ತಾರೆ. ಈ ಬಟ್ಟೆನೂ ಅಷ್ಟು ಡಿಫ್ರೆಂಟ್ ಆಗಿದೆ, ತಿಕ್ಕಾಗಿದೆ. ಇದು ಲೈನಿಂಗ್ ಬಟ್ಟೆ, ಕೆಳಗಡೆ ಇರೋದು ಲೈನಿಂಗ್ ಬಟ್ಟೆ. ಇದು ಕಾಟನೇ ಇರಬೇಕು, ಬೇರೆ ಚೆನ್ನಾಗಿ ಕಾಣಲ್ಲ. ಅತ್ತೆ ಮಾವ ಇಬ್ಬರು ಹೀಗೇನೆ ಆಗಿನ ಕಾಲದಲ್ಲಿ ಹೇಗಿರ್ತಿತ್ತು ಎಲ್ಲ ಲೈಫ್ ಸ್ಟೈಲು ಅಂತ ಹೇಳ್ತಾ ಇರ್ತಾರೆ. ನನಗೂ ಕಾರ್ತಿಕ್ಕು ಅದನ್ನೆಲ್ಲ ಕೇಳೋಕ್ಕೆ ತುಂಬ ಇಂಟ್ರೆಸ್ಟು. ನಿಮ್ಗೆ ಕೇಳಿ ಹೇಗನ್ನಿಸ್ತು ಅದ್ರ ಬಗ್ಗೆ ಅಂತ ಕಮೆಂಟ್ಸಲ್ಲಿ ಬರ್ ತಿಳಿಸಿ. ಈಗ ಮಿರರ್ನ ಈ ರೀತಿ ಗಮ್ ಮಾಡಿಬಿಟ್ಟು ಅದನ್ನು ದಾರದಲ್ಲಿ ಹೊಲಿದು ಬಾರ್ಡರ್ ಥರ ಮಾಡ್ತಿದ್ದಾರೆ. ಅಕ್ಕಪಕ್ಕದಲ್ಲೆಲ್ಲ ನೀವು ನೋಡ್ತಿರ್ಬೋದು, ಎಷ್ಟು ಕೈಯಲ್ಲೇ ಎಷ್ಟು ಮೈನ್ಯೂಟಾಗಿ ಒಳ್ಳೆ ಮಿಷಿನ್ ವರ್ಕ್ ಥರ ಮಾಡಿದ್ದಾರೆ. ತುಂಬ ಸ್ಲೋ ಆಗುತ್ತೆ, ಬಟ್ ತುಂಬ ನೀಟಾಗಿ ಕಾಣುತ್ತೆ. ಬೇರೆ ಸ್ಕ್ವೇರ್ ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಲೂಸ್ ಆಗುತ್ತೆ. ಈ ಕ್ರಾಸಿಗೆ ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಗಟ್ಟಿ ಕೂರುತ್ತೆ. ಹೀಗೆ ಬರಲ್ಲ. ಹಾಗೆ ಗ್ಲಾಸ್ ಕುರ್ಚಿಗಳಿಗೆ ಸುಮಾರು ಜನರಿಗೆ ಮಾತ್ರ ಅದು. ಇದರಲ್ಲಿ ರೌಂಡ್ ಇರುತ್ತೆ, ರೌಂಡ್ ಅಂತೂ ಇನ್ನೂ ಕಷ್ಟ. ಅದು ಇದು ಪೂರ್ತಿ ಡ್ರೆಸ್ ಕಂಪ್ಲೀಟ್ ಆಗೋಕ್ಕೆ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ಒಂದು 3 months ಆಗ್ಬೋದು ಅಂತ ಹೇಳ್ತಿದ್ರು ಅತ್ತೆ. ಅಷ್ಟು ಕಷ್ಟದ ಕೆಲಸ, ತುಂಬ ಪೇಷನ್ಸ್ ಇರಬೇಕು. ಅತ್ತೆ ತುಂಬ ಪೇಷನ್ಸಿಂದ ನೀಟಾಗಿ ಆಗ್ತಾ ಇದ್ದಾರೆ. ನಿಮಗೆ ಇಷ್ಟ ಆಯ್ತಾ ಈ ಡಿಸೈನ್ ಅಂತ ಹೇಳಿ? ಫಸ್ಟ್ ಬಾರ್ಡರ್ ಥರ ಹಾಕ್ಕೊಂಡು ಆಮೇಲೆ ಫಿಲ್ ಮಾಡ್ತಾ ಫಿಲ್ ಮಾಡೋದು. ಅದೊಂಥರ ಡಿಸೈನ್. ಚೂರು ಎಷ್ಟೊಂದು ಡಿಸೈನ್ ಇದ್ದಾವೆ. ಇವತ್ತಿನ ಬ್ರೇಕ್ಫಾಸ್ಟ್ ವೆಜಿಟೇಬಲ್ ಪಲಾವ್ ಮತ್ತು ಇಡ್ಲಿ. ಕಾರ್ತಿಕಿಗೆ ಇಡ್ಲಿ ಇಷ್ಟ ಆಗೋದಿಲ್ಲ. ಸೊ ಕಾರ್ತಿಕ್ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸಿಗೆ ಅಂತ ಹೊಸ ಥರ ಪಲಾವ್ ಮಾಡ್ತಿದ್ದಾರೆ ಅತ್ತೆ. ಅಂದರೆ ಪಲಾವಿನ ಗೊಜ್ಜು ಸಪ್ರೇಟು, ಹಾಗೆ ವೈಟ್ ರೈಸ್ ಸಪ್ರೇಟ್ ಮಾಡಿ ತವಾ ಪುಲಾವ್ ಅಂತಾರಲ್ಲ ಆ ಟೈಪ್ ಮಾಡ್ತಿದ್ದಾರೆ.
ನಾನು ಈ ಕಡೆ ಇಡ್ಲಿ ಸ್ಟ್ಯಾಂಡಲ್ಲೆಲ್ಲ ಇಡ್ಲಿ ಇಡ್ತಾ ಇದ್ದೀನಿ. ನನಗೆ ಚರಿತಿಗೆ ಇಡ್ಲಿ ಅಂದರೆ ತುಂಬ ಫೇವ್ರೆಟು. ಹಾಗೆಯೇ ಅತ್ತೆ ಮಾಡೋ ಚಟ್ನಿ ಸಾಂಬಾರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಿಗೆ ರಸಮ್ ಪೌಡರ್ ಹಾಕಿ ಮಾಡ್ತಾರೆ, ಡಿಫ್ರೆಂಟಾಗಿ ಸೂಪರಾಗಿರುತ್ತೆ. ಚಟ್ನಿಗೆ ಏನೇನು ಹಾಕ್ತಾರೆ ಅಂತ ಈ ಪ್ಲೇಟಲ್ಲಿ ಜೋಡಿಸಿಟ್ಟಿದ್ದಾರೆ, ನೀವು ನೋಡ್ಬೋದು. ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಜಿಂಜರು, ಒಂದು 3-4 ಗಾರ್ಲಿಕ್ಕು, ಉಪ್ಪು, ಹುಣಸೆಹಣ್ಣು, ಹಾಗೆಯೇ ಕೊತ್ತಂಬರಿ ಸೊಪ್ಪು. ಈಗ ಸಾಂಬಾರು ಕೂಡ ಕುದೀತಾ ಇದೆ, ರೆಡಿಯಾಗಿದೆ. ನಾನು ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಕೆಲವ್ರನ್ನ ಹೈರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಶೂಟಿಂಗ್, ಎಡಿಟಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು ನನಗೆ ಇಮೇಲ್ ಮಾಡಿ. ಇಮೇಲ್ ಐ ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆನ್ನಾಗಿ ಉಬ್ಬಿದೆ. ನನಗೆ ಯಾರ್ದಾದ್ರೂ ಇನ್ಫಾರ್ಮೇಷನ್ ಇಷ್ಟ ಆದರೆ ಅವ್ರನ್ನ ನಾನು ಇಂಟರ್ವ್ಯೂ ತೊಗೊಂಡು ಅವ್ರನ್ನ ಹೈರ್ ಮಾಡ್ತೀನಿ. jingle 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 ಹಾಗಲ್ಲ ಹಾಗಲ್ಲ. ಚರಿತು ತಾತನ ಜೊತೆ ಆರಾಮಾಗಿ ಸೇವೆ ಮಾಡಿಸ್ಕೊಂಡು ರಿಲ್ಯಾಕ್ಸ್ಡಿಂಗ್ ಆಗಿದ್ದಾನೆ. ಸೊ ಈ ವ್ಲಾಗ್ ಹೇಗೆ ಅನಿಸ್ತು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.